ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಿ ಪ್ರೋಗ್ರಾಮ್ನ ಯಾವ ಥರ ಬರೆಯೋದು, ಒಂದು ನಂಬರು ಆಡ್ ಅಥವಾ ಈವನ್ ನಂಬರ್ಸ್ ಅಂತ ಕಂಡುಹಿಡಿಯೋದಕ್ಕೆ ಅದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಫಸ್ಟ್ಗೆ ಅದರ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಯಾವುದೇ ನಂಬರು 0 ಆಗಿದ್ದರೆ ಅದು ಆಡು ಅಲ್ಲ, ಈವನ್ನು ಅಲ್ಲ. 1 ಆಗಿದ್ದರೆ 1/2 ಯಾವುದೇ ನಂಬರ್ನ 2ರಿಂದ ಡಿವೈಡ್ ಮಾಡಿದ್ರೆ ಅದು ಪೂರ್ಣವಾಗಿ ಡಿವೈಡ್ ಆದರೆ ಅದು ಈವನ್ ನಂಬರ್ ಅಂತ, ಆಗಲಿಲ್ಲ ಅಂತ ಅಂದರೆ ಆಡ್ ನಂಬರ್ ಅಂತ. ಫಾರ್ ಎಕ್ಸಾಂಪಲ್ 1/2 0.5 ಆಯಿತು, ಇದು ಪೂರ್ಣವಾಗಿ ಡಿವೈಡ್ ಆಗಿಲ್ಲ, 0 ಬಂದಿಲ್ಲ ಅಂತ ಅಂದರೆ ಆಡು. ನೋಡಿ, 2 ಪೂರ್ಣವಾಗಿ ಡಿವೈಡ್ ಆಗಿದೆ ಅಂದರೆ 1.0, ಇಲ್ಲಿ 0 ಬರಬೇಕು. ಸೊ ಇಲ್ಲಿ 3, 5, 2 ಯಾವುದು ಬರಬಾರ್ದು, ಇಲ್ಲಿ 0 ಬಂದರೆ ಇಟ್ಸ್ ಎ ಈವನ್, ಬರಲಿಲ್ಲ ಅಂತ ಅಂದರೆ ಆಡ್ ನಂಬರ್, ಅಷ್ಟೇ ಸಿಂಪಲ್ಲು. ಸೊ ಈ ಥರ ಆಡ್ ಆರ್ ಈವನ್ನ ಕಂಡುಹಿಡಿತೀವಿ. ನಾವು ಅದಕ್ಕೆ ಪ್ರೋಗ್ರಾಮ್ ಬರೀಬೇಕು ಅಂತ ಅಂದರೆ ಯಾವ ಥರ ಬರೀಬೇಕು ಅಂತಂದರೆ, ಮೊದಲು ಫ್ಲೋ ಚಾರ್ಟ್ ಅನ್ನೋದನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಟ್ರೆ ನಮಗೆ ಪ್ರೋಗ್ರಾಮ್ ಬರೆಯೋದು ಈಸಿ ಆಗುತ್ತೆ. ಸೊ ಫ್ಲೋ ಚಾರ್ಟ್ ಯಾವ ಥರ ಬರೆಯೋದು ಅಂತ ಅಂದರೆ, ಫ್ಲೋಗರಿದಮ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸಿ ಲ್ಯಾಂಗ್ವೇಜು ಬೇಸಿಕ್ ಯಾರೀಗ ಹೊಸ್ದಾಗಿ ಕಲಿತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಫ್ಲೋಗರಿದಮ್ ಅನ್ನೋದನ್ನು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿ, ಇದು ಮೇಯ್ನ್ ಮತ್ತು ಎಂಡು ಬೈ ಡಿಫಾಲ್ಟ್ ಅಲ್ಲೇ ಇರುತ್ತೆ. ನೆಕ್ಸ್ಟು ನಾನು ವೇರಿಯೇಬಲ್ಸ್ನ ಅಥವಾ ಡಿಕ್ಲೇರ್ ಮಾಡ್ತೀನಿ. ಡಿಕ್ಲರೇಷನ್ ಅಂತ ಕರಿತೀವಿ. ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋದು ಅನ್ನೋದು ಒಂದು ಫಸ್ಟ್ ಸ್ಟೆಪ್ಪು. ಇದರಲ್ಲಿ ಐ ಆಮ್ ಡಿಕ್ಲೇರಿಂಗ್ ನಂಬರ್ ಅನ್ನೋದು ಒಂದನ್ನು ಕೊಡ್ತೀನಿ ಅಂತ. ಅದೇ ನಂಬರ್ ಆಡ್ ಈವನ್ ಅಂತ ಕೊಡಬೇಕು ಅಂತ ಅಂದರೆ ನಂಬರ್ ಅನ್ನೋದು ಇಟ್ಸ್ ಎ ವೇರಿಯೇಬಲ್, ಅದನ್ನು ಇಲ್ಲಿ ಡಿಕ್ಲೇರ್ ಮಾಡ್ತಾಯಿದ್ದೀನಿ. ಸೊ ನಾನು ವೇರಿಯೇಬಲ್ ಡಿಕ್ಲೇರ್ ಮಾಡಿದೆ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಐ ಆಮ್ ಗಿವಿಂಗ್ ಔಟ್ಪುಟ್ ಮೆಸೇಜ್ ಕೊಡ್ತಾಯಿದ್ದೀನಿ. ಏನು ಅಂತ ಅಂದರೆ ಪ್ಲೀಸ್ ಎಂಟರ್ ಎನಿ ನಂಬರ್ ಅನ್ನೋ ಒಂದು ಔಟ್ಪುಟ್ ಮೆಸೇಜ್ ಕೊಡ್ತಾಯಿದ್ದೀನಿ. ಔಟ್ಪುಟ್ ಮೆಸೇಜ್ ಕೊಡ್ತಾಯಿದ್ದೀನಿ, ಪ್ಲೀಸ್ ಎಂಟರ್ ಎನಿ ನಂಬರ್. ಯಾವ ನಂಬರ್ ಆದರೂ ಕೊಡ್ಬೋದು, ಇದು ಡಿಸ್ಪ್ಲೇ ಆಗುತ್ತೆ. ಓಕೆ, ನಾನು ಔಟ್ಪುಟ್ ಮೆಸೇಜನ್ನು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಅದು ಇನ್ಪುಟ್ ಕೊಡಬೇಕಾಗುತ್ತೆ. ಇನ್ಪುಟ್ಗೆ ನಾವು ಇನ್ಪುಟ್ ಅಂತ ಕೊಡ್ತೀವಿ. ಸೊ ನಿಮಗೆ ಲಾಸ್ಟಲ್ಲಿ ನಿಮ್ಗೆ ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದು ಮತ್ತೆ ತೋರಿಸ್ತೀನಿ. ನೀವು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಈ ಸ್ಟೆಪ್ಪಲ್ಲೇ ನೀವು ತಲೆ ಕೆಡಿಸ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಇನ್ಪುಟ್ಗೆ ಹೋಗ್ತೀನಿ. ಇನ್ಪುಟ್ಟಲ್ಲಿ ನಂಬರ್ನ ನಾನು ಇಲ್ಲಿ ಹಾಕ್ತೀನಿ. ಇನ್ಪುಟ್ ನಂಬರ್ ಹಾಕ್ತೀನಿ. ನೆಕ್ಸ್ಟು ಇದಾದಮೇಲೆ ನಮಗೆ ನಂಬರ್ ಹಾಕಾದ್ಮೇಲೆ ನಮ್ಮ ಹತ್ರ 3 ಪಾಸಿಬಿಲಿಟೀಸ್ ಇದೆ. ಒಂದು 0 ಆಗಿರಬೇಕು, ಇನ್ನೊಂದು ಆಡ್ ಆಗಿರಬೇಕು, ಅಥವಾ ಈವನ್ ಆಗಿರಬೇಕು. ಅಷ್ಟೇ 3 ಪಾಸಿಬಿಲಿಟೀಸ್. ನಾನು ಇಫ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಇಫ್ ದಿಸ್ ನಂಬರ್ ಈಕ್ವಲ್ಸ್ 0 ಅಂದರೆ 00 ಕೊಡಬೇಕು. 10 ಕೊಟ್ಟರೆ ಅದನ್ನು ಅಸೈನ್ಮೆಂಟ್ ಅಂತ ಕರಿತೀವಿ. ಆ ನಂಬರ್ಗೆ 1 ಅಸೈನ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಅದನ್ನು ನೆಕ್ಸ್ಟು ನಾವು ಬಂದಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಂಬರು 0 ಅಂತ ಕೊಟ್ಟರೆ ಅನ್ನೋದು ಇದರ ಅರ್ಥ. ಓಕೆ, ಇಫ್ ನಂಬರ್ ಈಸ್ 0, ದೆನ್ ಇಲ್ಲಿ ಅದೇನಾರ ನಿಜ ಅಂತ ಆದರೆ ನಾವೇನು ಮಾಡ್ತೀವಿ ಅಂತ ಅಂದರೆ, the entered number is 0 ಅಂತ ಕೊಡ್ತೀವಿ. the entered number is 0. ಸಾರಿ, ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಬರಲ್ಲ. ಸೊ ಕೇರ್ಫುಲ್ ಆಗಿರಿ. ನೆಕ್ಸ್ಟು, ಈಗ ನಂಬರು 0 ಅಂತ ಕೊಡಲಿಲ್ಲ ಅಂತಂದರೆ ನಾವು ಆಡ್ ಆರ್ ಈವನ್ ಅಂತ ಯಾವ ಥರ ಕಂಡಿಡ್ಬೇಕಂದ್ರೆ, ಅದು 0 ಅಲ್ಲ ಅಂತಂದರೆ 1, 2, 3, 4 ಅಂತ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತ ಅಂದರೆ
ಸೊ ನಾವು ನೆಕ್ಸ್ಟ್ ಇಫ್ ಫಂಕ್ಷನ್ ಬರಿತೀವಿ. ಇಫ್ ದಿಸ್ ನಂಬರ್ ಮಾಡ್ಯುಲಸ್ ಅಂತ ಕರಿತೀವಿ ಇದನ್ನು. ಪರ್ಸೆಂಟೇಜ್ ಅಲ್ಲ, ಇಲ್ಲಿ ಸಿ ಲ್ಯಾಂಗ್ವೇಜಲ್ಲಿ ಇದನ್ನು ಮಾಡ್ಯುಲಸ್ ಅಂತ ಕರಿತೀವಿ. 2 ಈಕ್ವಲ್ಸ್ 0. ಇದರ ಅರ್ಥ ಏನು ಅಂತ ಅಂದರೆ, ನಾವು ಎಂಟ್ರ್ ಮಾಡಿರೋ ನಂಬರ್ನ ಡಿವಿಸಿಬಲ್ ಬೈ 2 2ರಿಂದ ಭಾಗಿಸಿದ್ರೆ ಅದು ರಿಮೈಂಡರ್ ಅಂತ ಕರಿತೀವಿ. ರಿಮೈಂಡರ್ ಅಂತ ಅಂದರೆ ಇಲ್ಲೊಂದು ಸ್ವಲ್ಪ ಹೇಳಿ ನೋಡಿ, ಇದನ್ನು ರಿಮೈಂಡರ್ ಅಂತ ಕರಿತೀವಿ. 1.0 ಅಂತಂದರೆ 0 ರಿಮೈಂಡರ್. 0 ಆಗಿದ್ರೆ ಈವನ್ನು, 0 ಅಥವಾ ಬೇರೆ ಏನಾದ್ರು 1 2 3 4 5 ಅಪ್ ಟು 9 ತನಕ ಬಂದರೂ ಕೂಡ ಇಟ್ ಇಸ್ ಎ ಆಡ್ ನಂಬರ್ ಅಂತ ಹೇಳ್ಬೋದು, ಫಾರ್ ಎಕ್ಸಾಂಪಲ್. ಓಕೆ, ಈಗ ದ ನಂಬರ್ ಡಿವೈಸಿಬಲ್ ಬೈ ಅಥವಾ ಮಾಡ್ಯುಲಸ್ ಆಫ್ 2 ಈಕ್ವಲ್ಸ್ 0 ಅಂತ ಕೊಟ್ಟರೆ 2 ಪಾಸಿಬಿಲಿಟೀಸ್ ಇರ್ತದೆ. ಒಂದು ಟ್ರೂ ಅಂತ ಆದರೆ ಇಟ್ ಈಸ್ ಔಟ್ಪುಟ್ ಮೆಸೇಜ್ ಏನಂತ ಬರಬೇಕು ಅಂತ ಅಂದರೆ, ದ ಎಂಟರ್ಡ್ number is even ನಂಬರ್ ಅಂತ ನಾವು ಇದು ಮಾಡ್ತೀವಿ. ಅಗೈನ್ ಸೊ ಅದಿಲ್ಲ ಅಂತ ಅಂದರೆ ಅಗೈನ್ ಔಟ್ಪುಟ್ ಮೆಸೇಜು ದ ಎಂಟರ್ಡ್ ನಂಬರ್ ಈಸ್ ಆಡ್ ಅಂತ ಹೇಳ್ತೀವಿ. ಓಕೆ ಓಕೆ ಸೊ ಇದು ನೋಡಿ, ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಆ ನಂಬರ್ ಯಾವ ಥರ ಫ್ಲೋ ಆಗುತ್ತೆ, ಫ್ಲೋ ಚಾರ್ಟ್ ಅಂತಲೇ ಅಂತಂದರೆ ನೀರು ಯಾವ ಥರ ಹರಿಯುತ್ತೆ ಅದೇ ಥರ ಇಲ್ಲೂ ಕೂಡ ಪ್ರಾಸೆಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋ ಥರ ಇದೆ. ಸೊ ಲೆಟಸ್ ಅನಲೈಸ್ ಮಾಡೋದಾದರೆ ನೋಡಿ, ಇದನ್ನು ರನ್ ಮಾಡಿದ್ರೆ ಇದನ್ನು ರನ್ ಆಗ್ತಾಯಿದೆ. ಪ್ಲೀಸ್ ಎಂಟರ್ ಎನಿ ನಂಬರ್ ಅಂತ ಕೇಳ್ತಾ ಇದೆ. ಸೊ ನೆಕ್ಸ್ಟ್ ನಾನು 6 ಅಂತ ಕೊಡೋಣ. 6 ಅಂತ ಕೊಟ್ಟರೆ ದ ಎಂಟರ್ಡ್ ನಂಬರ್ ಈಸ್ C1 ಅಂತ ಕೊಡ್ತೀನಿ. ಗುಡ್, ಕರೆಕ್ಟ್. ಈಗ ಮತ್ತೆ ಚೆಕ್ ಮಾಡ್ತೀನಿ. ಅಗೈನ್ ಇನ್ನೊಂದು ಸಲ ರನ್ ಮಾಡ್ತೀನಿ. ಈಗ ನಾನು 9 ಅಂತ ಕೊಡ್ತೀನಿ. 9 ಅಂತ ಕೊಟ್ಟರೆ ಏನು ಬರಬೇಕು, ದ ಎಂಟರ್ಡ್ ನಂಬರ್ ಈಸ್ ಆಡ್. ಗುಡ್, ಕರೆಕ್ಟಾಗಿ ಬರ್ತಿದೆ. ಅಗೈನ್ ನಾನು 0 ಅಂತ ಕೊಡ್ತೀನಿ, ನೋಡೋಣ. ಸೊ 0, ದ ಎಂಟರ್ಡ್ ನಂಬರ್ ಈಸ್ 0. ಗುಡ್, ನಾನು ಏನು ಅಂದ್ಕೊಂಡಿದ್ದೀನೋ ಅಷ್ಟು ಕೂಡ ಅದು ಕರೆಕ್ಟಾಗಿ ಕೊಡ್ತಾ ಇದೆ. ಸೊ ಇನ್ನೊಂದು ಮೆಥಡ್ ನೋಡಿ, ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ಥರ ಫ್ಲೋ ಆಗ್ತಾಯಿದೆ ಅಂತ ನೋಡೋದಾದರೆ, ಮೊದಲು ಇಲ್ಲಿಗೆ ಹೋದರೆ ಇಂಟೀಜರ್ನ ನಾವು ಏನು ವೇರಿಯೇಬಲ್ನ ಸ್ಪೆಸಿಫೈ ಮಾಡಿದ್ದೀವಿ ಅಲ್ಲಿಗೆ ಹೋಗುತ್ತೆ ಇದು ಮೊದಲು. ನೆಕ್ಸ್ಟ್ ಒಂದು ಇದಾಯಿತು, ಒಂದು ಓಪನ್ ಆಯಿತು. ಇದನ್ನು ಹಾಗೆ ಇಟ್ಕೊಂಡಿರಿ, ಸ್ವಲ್ಪ ಶಾರ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಕೊಡಿ. ಇಲ್ಲೇನಾಗುತ್ತೆ, ನಾವು ಔಟ್ಪುಟ್ ಮೆಸೇಜ್ ಏನು ಕೊಟ್ಟಿದ್ದೀವಿ ಅದು ಡಿಸ್ಪ್ಲೇ ಆಗ್ತಾಯಿದೆ. ಇದು ಡಿಸ್ಪ್ಲೇ ಆಗ್ತಾಯಿದೆ. ಓಕೆ, ಗುಡ್. ಸೊ ಈಗ ನಾವು ಡಿಸ್ಪ್ಲೇ ಆದಾಗ ನಾವು ಎಂಟರ್ ನಂಬರ್ ಕೊಟ್ಟು ಅಂತ ಅಂದರೆ ನೋಡಿ, ಎಂಟರ್ ನಂಬರ್ 5 ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಥವಾ ಇದು ಈಗ ಕೊಟ್ಟಾದ್ಮೇಲೆ ಇರೋಂಥ ಪ್ರಾಸೆಸ್ ಇಲ್ಲಿ ಬರ್ತಾಯಿದೆ. ಸೊ ಕೊಟ್ಟಾದಮೇಲೆ ಇದು ಏನಂತ ಬಂತು, 5 ಇಲ್ಲಿಗೆ ಬಂದಾಗ ನಂಬರ್ ಈಕ್ವಲ್ಸ್ 0 ಆಗಿದೆಯಾ ಅಂತ ಟೆಸ್ಟ್ ಮಾಡ್ತಾಯಿದೆ ಇಲ್ಲಿ. ಸೊ ಅಫ್ಕೋರ್ಸ್ ಇಲ್ಲ. ನೆಕ್ಸ್ಟು ಈ ಫಾಲ್ಸ್ ಇದಕ್ಕೆ ಹೋಗ್ತಾಯಿದೆ, ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿಗೆ ಬರ್ತಾಯಿದೆ. ಸೊ ನಂಬರ್ ಡಿವಿಸಿಬಲ್ ಬೈ 2, ಅದು 0ಗಿಂತ ಮೇಲೆ ಇರೋದ್ರಿಂದ ಡಿವಿಸಿಬಲ್ ಬೈ 2 ಅಂತ ಆಗ್ತಾಯಿದೆ. ಇದು ಡಿವಿಸಿಬಲ್ ಬೈ 2 ಆದಾಗ 2.5 ಅಂತ ಬರ್ತಾಯಿದೆ. ಇಟ್ ಇಸ್ ನಾಟ್ 0, ಪೂರ್ಣವಾಗಿ ಡಿವೈಡ್ ಆಗ್ತಾ ಇಲ್ಲ ಅದು. ಈಗೇನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ ದ ಎಂಟರ್ಡ್ ನಂಬರ್ ಈಸ್ ಆಡ್ ಅನ್ನೋ ಔಟ್ಪುಟ್ ಮೆಸೇಜ್ಗೆ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಗಳನ್ನ ನೋಡಿ, ದ ಎಂಟರ್ಡ್ ನಂಬರ್ ಈಸ್ ಆಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಆದರೆ ಎಂಡ್ ಆಗುತ್ತೆ.
ಈ ಥರ ಇದು ಫ್ಲೋ ಆಗ್ತಾಯಿದೆ. ನಾವು ಅದೇ ಥರ ಮತ್ತೆ ಸ್ಟೆಪ್ಗೆ ಹೋಗ್ತೀನಿ. ನೆಕ್ಸ್ಟು 4 ಕೊಡ್ತೀನಿ. 4 ಇದೆಲ್ಲಿದೆ, ಇದು ಎಂಟರ್ ನಂಬರ್ ಇಲ್ಲಿಗೆ ಬಂತು. ನಾನು ನೆಕ್ಸ್ಟ್ ಸ್ಟೆಪ್ ಹೋದರೆ 4 ಅಂತ ಕೊಡ್ತೀನಿ. ಸೊ ಇಲ್ಲಿಗೆ ಬಂತು, ಅದು ನಂಬರ್ ನಾಟ್ 0 ಅನ್ನೋ ಇದಕ್ಕೆ ಟೆಸ್ಟ್ ಆಗ್ತಾಯಿದೆ ಈಗ. ನೆಕ್ಸ್ಟು ಇಲ್ಲ, ನಂಬರ್ 0 ಅಲ್ಲ ಅಂತ ಗೊತ್ತಾಯಿತು ಇದಕ್ಕೆ. ನೆಕ್ಸ್ಟ್ ಇಲ್ಲಿಗೆ ಬಂತು, ಇಲ್ಲಿ ಡಿವಿಸಿಬಲ್ ಬೈ 2ನ ಚೆಕ್ ಮಾಡ್ತು. ಇದು ಹೌದು ಕರೆಕ್ಟು, ಡಿವಿಸಿಬಲ್ 2 ರಿಮೈಂಡರ್ 0 ಅಂತ ಬಂತು. ಸೊ ನೆಕ್ಸ್ಟ್ ಬಂತು ದ ನಂಬರ್ ಈಸ್ ಈವನ್ ಅಂತ ಬಂತು ಇಲ್ಲಿ. ನೆಕ್ಸ್ಟು ಎಂಡ್ ಆಯಿತು, ಸಿಂಪಲ್ ಆಗಿದೆ, ಗುಡ್. ನೆಕ್ಸ್ಟು 0ಗೆ ಹೋಗೋಣ. ಸೊ ಇದಕ್ಕೆ ಹೋಗ್ತೀನಿ, ಔಟ್ಪುಟ್ ಮೆಸೇಜ್, ಸ್ಟೆಪ್ ಪ್ಲೀಸ್ ಎಂಟರ್ ಎನಿ ನಂಬರ್ ಅಂತ ಬಂತು. ಈಗ ಐ ಆಮ್ ಗೋಯಿಂಗ್ ಟು ಗಿವ್ 0 ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಇದು ಕೊಡ್ತೀನಿ. ಈಗ 0 ಅದು ಚೆಕ್ ಆಗ್ತಾ ಇದೆ, 0 ಇದೆ ಇಲ್ವ ಅಂತ. ನೆಕ್ಸ್ಟ್ ಹೌದು 0 ಅಂತ ಬಂತು, ಟ್ರೂ ಅಂತ ಬಂತು. ನೆಕ್ಸ್ಟ್ ಏನಾಗುತ್ತೆ, ದ ಎಂಟರ್ಡ್ ನಂಬರ್ ಇಸ್ 0 ಅಂತ ಹೇಳಿ ಎಂಡ್ ಆಯಿತು. ತುಂಬ ಸಿಂಪಲ್ ಆಗಿದೆ. ಫ್ಲೋ ಚಾರ್ಟ್ ತುಂಬ ಯೂಸ್ಫುಲ್ಲು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೋಗ್ರಾಮ್ನ. ಸೊ ಹಾಗಾಗಿ ನಾವು ಫ್ಲೋ ಚಾರ್ಟಿಂದ ಇದು ಮಾಡ್ತೀವಿ. ಓಕೆ, ನೆಕ್ಸ್ಟು ಇದನ್ನು ಪ್ರೋಗ್ರಾಮಲ್ಲಿ ಬರಿಬೇಕು ಅಂತ ಅಂದರೆ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಈಗ ಒಂದು ಪ್ರೋಗ್ರಾಮ್ ಆಗಿತ್ತು, ನಾನು ಅಗೈನ್ ಫೈಲ್ಗೆ ಹೋಗ್ತೀನಿ, ನ್ಯೂಗೆ ಹೋಗ್ತೀನಿ, ಎಂಟಿ ಫೈಲ್ ತೊಗೋತೀನಿ. ಸೊ ಇಲ್ಲಿ ಇನ್ಕ್ಲೂಡ್ stdio.h ಅಂತ ಬರಿತೀನಿ. ಅಗೈನ್ ಇನ್ಕ್ಲೂಡ್ conio.h ಅಂತ ಬರಿತೀನಿ. ಸೊ ನೆಕ್ಸ್ಟ್ ವಾಯ್ಡ್ ಮೇನ್, again flower bracket. ನೆಕ್ಸ್ಟ್ ಇಂಟೀಜರ್ ನಂಬರ್ ಅನ್ನೋದನ್ನು ಹಾಕ್ತೀನಿ. ಇಂಟೀಜರ್ ನಂಬರ್ ಅನ್ನೋದನ್ನು ವೇರಿಯೇಬಲ್ನ ಆಗದೆ. ನೆಕ್ಸ್ಟು ಪ್ರಿಂಟ್ ಎಫ್ ಪ್ಲೀಸ್ ಎಂಟರ್ ಎನಿ ನಂಬರ್ ಅಂತ ಹಾಕ್ತೆ. ಇದು ಔಟ್ಪುಟ್ ಮೆಸೇಜ್. ಅಗೈನ್ ಅದಾದಮೇಲೆ ಸ್ಕ್ಯಾನ್ ಎಫ್, ಇದು ನಾವು ಇನ್ಪುಟನ್ನು ಕೊಟ್ಟಾದಮೇಲೆ ಸ್ಕ್ಯಾನ್ ಮಾಡೋಂಥ ಪ್ರಾಸೆಸ್ಸು. ಸ್ಕ್ಯಾನ್ ಎಫ್ %d ಇದಕ್ಕೆ ಈ ಥರನೇ ರೂಲ್ಸ್ ಬರೋದು. ಸೊ ಇದೇ ಥರ ಫಾರ್ಮೇಟಲ್ಲಿ ಹಾಕಬೇಕು ಇದನ್ನು. ಸ್ಕ್ಯಾನ್ ಎಫ್ ಇದಕ್ಕೆ ಆ್ಯಂಡ್ ಪರ್ಸೆಂಟ್ ನಂಬರ್ ಅಂದರೆ ನಾವು ಕೊಟ್ಟಿರೋ ಎಂಟ್ರ್ ಮಾಡೋ ನಂಬರಲ್ಲಿ ಸ್ಕ್ಯಾನ್ ಆಗ್ತಿದೆ ಅನ್ನೋದು ಇದರ ಅರ್ಥ. ಓಕೆ, ಸ್ಕ್ಯಾನ್ ಆಯಿತು. ನೆಕ್ಸ್ಟು ಈ ಥರ ರೆಡ್ ಮಾರ್ಕ್ ಬರ್ತಿದೆ, ಅದು ಸೇವ್ ಆದಾಗೆಲ್ಲ ಕರೆಕ್ಟ್ ಆಗುತ್ತೆ, ಡೋಂಟ್ ವರಿ. ಇಫ್ ಫಂಕ್ಷನ್ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ. ಇಫ್ ನಂಬರ್ equals 0, if number equals 0, printf the entered
ನಂಬರ್ ಈಸ್ 0 ಅಂತ ಬರುತ್ತೆ. ಓಕೆ, ದ ಎಂಟೈರ್ ನಂಬರ್ ಈಸ್ 0 ಬರ್ತದೆ. ನೆಕ್ಸ್ಟು ಅಗೈನ್ ಎಲ್ಸ್ ಇಫನ್ನು ಇದಿಲ್ಲ ಅಂತಾದರೆ ಇಲ್ಲಿ ಎಲ್ಸ್ ಇಫ್ ಆಪ್ಷನ್ ಬರೀಬೇಕಾಗುತ್ತೆ. ಎಲ್ಸ್ ಇಫ್ ಅದಿಲ್ಲ ಅಂತ ಅಂದರೆ ಇಫ್ ನಂಬರ್ ಮಾಡ್ಯುಲಸ್ ಆಫ್ 2 ಈಕ್ವಲ್ಸ್ 0, printf the entered number is even number ಅಂತ ಬರುತ್ತೆ. ನೆಕ್ಸ್ಟ್ else printf the entered number is odd number. Okay, next get ch. ಓಕೆ, ನಾನು ನೆಕ್ಸ್ಟು ಸೇವ್ ಮಾಡ್ತೀನಿ. ನಂಬರ್ 2 ಅಸೈನ್ ಪ್ರೋಗ್ರಾಮ್ ನಂಬರ್ 2 ಸೇವ್. ಇಲ್ಲಿ ಅಂಥದ್ದೇನು ಬಿಲ್ಡ್ ಮಾಡ್ತೀನಿ. ಬಿಲ್ಡ್ ಮಾಡಿದಾಗ 0 ಎರರ್ಸ್ ಅಂತ ಬರುತ್ತೆ. ಇದು ಯಾವುದು 1 ಎರರ್ ಬಂತು. ಯಾವುದಿದು ಇನ್ಕ್ಲೂಡ್ stdio ಸಾರಿ ಆ್ಯಶ್ ಅಂತ ಕೊಡಬೇಕಾಯಿತು, ಹಾಗಾಗಿ ತಪ್ಪಾಗಿದೆ. ನಾನು ತಪ್ಪು ಮಾಡಿದ್ರು ತಪ್ಪು ಅಂತಲೇ ತೋರಿಸುತ್ತೆ, ನೀವು ತಪ್ಪು ಮಾಡಿದ್ರು ತಪ್ಪು ಅಂತಲೇ ತೋರಿಸುತ್ತೆ. ಓಕೆ, ಸೊ ಎಗೈನ್ ಈಗ ಸೇವ್ ಮಾಡ್ತೀನಿ, ಬಿಲ್ಡ್ ಮಾಡ್ತೀನಿ. ಓಕೆ, 0 ಎರರ್ಸ್. ಎಗೈನ್ ಇದನ್ನು ಇದು ಮಾಡ್ತೀನಿ. ಸೊ ರನ್ ಮಾಡಿದಾಗ ನಾವೇನು ಬರುತ್ತೆ, ಈಗ ನಂಬರ್ ಕೊಡ್ತೀವಿ 5 ಏನೋ ಕೊಡ್ತೀವಿ. ದ ಎಂಟರ್ಡ್ ನಂಬರ್ ಈಸ್ ಆಡ್ ನಂಬರ್ ಅಂತ ಕೊಡ್ತಾಯಿದೆ. ಸೊ ಎಗೈನ್ ನಾವೊಂದು ಸ್ವಲ್ಪ ಪ್ಲೀಸ್ ಎಂಟರ್ ಎನಿ ನಂಬರ್ ಅಂತ ಹಾಕಿ ಕಾಲನ್ ಹಾಕಿ ಒಂದು ಗ್ಯಾಪ್ ಹಾಕ್ತೀನಿ. ಈಗ ಮತ್ತೆ ಸೇವ್ ಮಾಡ್ತೀನಿ, ಮತ್ತು ಬಿಲ್ಡ್ ಮಾಡ್ತೀನಿ, ಮತ್ತು ಇದು ಮಾಡ್ತೀವಿ. ಸೊ ಪ್ಲೀಸ್ ಎಂಟರ್ ಎನಿ ನಂಬರ್ ಅಂತ ಕೇಳ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಪುಟ್ 0 ಅಂತ ಕೊಡ್ತೀನಿ. 0 ಕೊಟ್ಟಾಗ ದ ಎಂಟರ್ಡ್ ನಂಬರ್ ಈಸ್ 0 ಅಂತ ಬರ್ತಾಯಿದೆ. ಸೊ ಎಗೈನ್ ನಾನು ಮತ್ತೆ ರನ್ ಮಾಡ್ತೀನಿ. ಎಂಟರ್ಡ್ ನಂಬರ್ 1 ಕೊಡ್ತೀನಿ. ಎಂಟರ್ಡ್ ನಂಬರ್ ಈಸ್ ಆಡ್ ನಂಬರ್ ಅಂತ ಬರುತ್ತೆ. ಎಗೈನ್ ರನ್ ಮಾಡ್ತಾಯಿದ್ದೀನಿ. ಎಂಟರ್ಡ್ ನಂಬರ್ 2 ಅಂತ ಕೊಡ್ತೀನಿ. ಎಂಟರ್ಡ್ ನಂಬರ್ ಈಸ್ C1 ಅಂತ ಬರ್ತಾಯಿದೆ. ಸೊ ಎಲ್ಲ ಕ್ಲೀನಾಗಿ ಬರ್ತಾಯಿದೆ. ಸೊ ಹಾಗಾಗಿ ನೀವು ಇದನ್ನು ಪ್ರೋಗ್ರಾಮ್ ಬರೆಯೋದನ್ನು ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಸೊ ಇಲ್ಲ ಅಂತಂದರೆ ನಮಗೆ ಸರಿಯಾಗಿ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಔಟ್ಪುಟ್ ಬರೋದಿಲ್ಲ. ಥ್ಯಾಂಕ್ ಯು.